ವಾಗೀಶಾಧ್ಯಸ್ಸು ಮನಸಃ ಸರ್ವಾರ್ಥಾನಮಪಕ್ಯೆ ಎನ್ನತ್ವಾ ಕತ್ಯಗತ್ಯಾಸ್ತು ತಂ ನಮಾಮಿ ಗಜಾನನಂ. ಶಾರದಾ ಶಾರದಾಂಬೋಜೆ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಮಾನವನ ಜೀವನದ ಶ್ರೇಯಸ್ಸಿಗೋಸ್ಕರ ನಮ್ಮ ಆರ್ಯ ಸಂಸ್ಕೃತಿ ನಮಗೆ ಕೊಟ್ಟಿರತಕ್ಕಂತಹ ಸಂಸ್ಕಾರಗಳು, ಅದರ ಬಗ್ಗೆ ಹಲವು ಸಂಚಿಕೆಗಳಲ್ಲಿ ಹೇಳ್ತಾ ಇದ್ದು. ಅಂದರೆ ಮಗು ಹುಟ್ಟುವುದಕ್ಕೆ ಪೂರ್ವದಲ್ಲಿ ಮಾಡತಕ್ಕಂತಹ, ಅಂದರೆ ಗರ್ಭಾವಸ್ಥೆಯಲ್ಲಿ ಮಾಡತಕ್ಕಂತಹ ಸೀಮಂತ, ಪುಂಸವನ, ನಂತರದಲ್ಲಿ ಮಾಡತಕ್ಕ ಮಗು ಹುಟ್ಟಿದ ನಂತರ ಜಾತಕರ್ಮ, ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂತಹ ಆಚಾರ ವಿಚಾರಗಳ ಮಹತ್ವವನ್ನು ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ಹಲವು ಸಂಚಿಕೆಗಳಲ್ಲಿ ನಾವು ಮಾಡಿದ್ದೇವೆ. ಹಾಗೆ ಮುಂದುವರಿಸಿಕೊಂಡು ಬಂದು ನಾಮಕರಣ ತುಂಬ ಮುಖ್ಯವಾಗಿರತಕ್ಕಂಥದ್ದು. ನಾಮಕರಣ ಹೆಸರೇ ಹೇಳುತ್ತೆ. ನಾಮ ಅಂದರೆ ಹೆಸರು, ನೇಮ್. ಕರಣ ಅಂದರೆ ಕಾರ್ಯ, ಏನು ನಾವು ಕೆಲಸವನ್ನು ಮಾಡ್ತೀವೋ ಅದಕ್ಕೆ ಹೆಸರನ್ನು ಇಡತಕ್ಕಂತಹ ಕಾರ್ಯ ಏನಿದೆ ಅದು ನಾಮಕರಣ ಅಂಥೇಳಿ ಕರೆಸಿಕೊಳ್ಳುತ್ತೆ. ಯಾಕೆ ಅಂದರೆ ನಮ್ಮ ಜೀವನಕ್ಕೆ ಒಂದು ಗುರಿ ಇರಬೇಕು ಅಂದರೆ ನಿರ್ದಿಷ್ಟವಾದಂತಹ ಹೆಸರು ಇರಬೇಕಾಗುತ್ತೆ. ಆ ಹೆಸರಿನ ಅಡಿಯಲ್ಲಿಯೇ ನಮ್ಮ ಜೀವನ ಪೂರ್ತಿ ನಡೆಯುವುದರಿಂದ ವಿದೇಶಿಗರು ಅದನ್ನೇ ಹೇಳ್ತಾರೆ, ನೇಮ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಕಮ್ಸ್ ವಿತ್ ಹಿಮ್ ಥ್ರೋಟ್ ಲೈಫ್ ಅಂತ. ಪಾಶ್ಚಾತ್ಯರು ಅದನ್ನು ಹೇಳತಕ್ಕಂಥದ್ದು. ನಮ್ಮ ಸಂಸ್ಕೃತಿಯಲ್ಲಿ ಹಾಗಲ್ಲ. ಹೆಸರು ಅನ್ನತಕ್ಕಂಥದ್ದು ಬದುಕಿದ್ದಾಗಲೂ ಬರುತ್ತೆ, ಮರಣ ಹೊಂದಿದ ನಂತರ ಕೂಡ ನಮಗೆ ಹೆಸರು ಬೇಕಾಗುತ್ತೆ. ನೀವು ಉತ್ತರ ಕ್ರಿಯೆಗಳನ್ನು ಮಾಡಬೇಕಾದ್ರೆ ಅವರನ್ನು ಹೆಸರನ್ನು ಹೇಳಿಯೇ ಮಾಡ್ತಾರೆ. ಎಷ್ಟೋ ವರ್ಷಗಳ ಕಾಲ ಅವರ ಹೆಸರನ್ನು ಹೇಳಿಯೇ ಅವರ ಮಕ್ಕಳು ಶ್ರಾದ್ದಾದಿಗಳನ್ನು ಆಚರಣೆಯನ್ನು ಮಾಡ್ತಾರೆ. ಅಂದರೆ ಚಿರಕಾಲ ಇರತಕ್ಕಂಥ, ಥ್ರೋಟ್ ಲೈಫ್ ಅಲ್ಲ, ಆಫ್ಟರ್ ಲೈಫ್ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಹೆಸರು ತುಂಬ ಪ್ರಮುಖವಾಗುತ್ತೆ. ಆದ್ದರಿಂದ ಈ ನಾಮಕರಣಕ್ಕೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಈ ನಾಮಕರಣ ಅಂದರೆ ಏನು, ನಾಮಕರಣದ ಬಗ್ಗೆ ನಮ್ಮ ಧರ್ಮಶಾಸ್ತ್ರಗಳು ಏನನ್ನು ಹೇಳುತ್ತೆ, ಮತ್ತು ನಾಮಕರಣವನ್ನು ನಾವು ಯಾವ ರೀತಿಯಾಗಿ ಆಚರಿಸಿಕೊಳ್ಳಬೇಕು, ಹುಟ್ಟಿರತಕ್ಕಂತಹ ಸಮಯಕ್ಕೆ ಅನುಗುಣವಾಗಿ ಯಾವ ನಕ್ಷತ್ರದವರಿಗೆ ಯಾವ ಹೆಸರನ್ನು ಇಡಬೇಕು. ಯಾಕೆಂದರೆ ಈ ಕಾಲದಲ್ಲಿ ಹೆಸರಿಂದೇ ದೊಡ್ಡ ಗಲಾಟೆ ಆಗಿಬಿಟ್ಟಿದೆ. ಹೆಸರು ಸರಿ ಇಲ್ಲ ಅಂಥೇಳಿ ಹೆಸರು ಬದಲಾಯಿಸಿಕೊಂಡ ತಕ್ಷಣ ಜೀವನ ಬದಲಾಯಿಸುತ್ತೆ ಅನ್ನತಕ್ಕಂತಹ ನಂಬಿಕೆಯಿಂದ ಎಷ್ಟೋ ಜನ ತಮ್ಮ ಹೆಸರನ್ನೇ ಬದಲಾಯಿಸಿಕೊಂಡು ಬಿಡ್ತಾರೆ. ಅಂದರೆ ತಂದೆ ತಾಯಿಗಳು ಏನು ಹೆಸರನ್ನು ಇಟ್ಟಿರ್ತಾರೋ ಶಾಸ್ತ್ರೀಯವಾಗಿ, ಆ ಹೆಸರನ್ನು ಬದಲಾಯಿಸಿ ಹೊಸ ಹೆಸರನ್ನು ಇಟ್ಟುಕೊಳ್ತಾರೆ. ಆದರೂ ಕೂಡ ಜೀವನದಲ್ಲಿ ಏನೋ ಬದಲಾವಣೆ, ಏಳಿಗೆ ಅನ್ನತಕ್ಕಂಥದ್ದು ಆಗುವುದಿಲ್ಲ. ಹಾಗೆ ನಮ್ಮ ಶಾಸ್ತ್ರ ಹೇಳಿಲ್ಲ. ನಮ್ಮ ತಂದೆ ತಾಯಿಗಳು ಗುರು ಹಿರಿಯರ ಸಮ್ಮುಖದಲ್ಲಿ ಏನು ಹೆಸರನ್ನು ಇಟ್ಟಿರ್ತಾರೆ ಅದೇ ಸ್ಥಿರವಾಗಿ ಇರಬೇಕು ಕೊನೆಯವರೆಗೂ ಅನ್ನತಕ್ಕಂಥದ್ದು. ಕೊನೆಯ ನಂತರವೂ ಕೂಡ ಇರಬೇಕು ಅನ್ನೋದೇ ನಮ್ಮ ಸಂಸ್ಕೃತಿ. ಆದ್ದರಿಂದ ಹೆಸರು ಬದಲಾಯಿಸಿಕೊಂಡ ತಕ್ಷಣದಲ್ಲಿ ನಮ್ಮ ಅದೃಷ್ಟ, ಹಣೆ ಬರಹ, ವಿಧಿ ಬರಹ ಅನ್ನತಕ್ಕಂಥದ್ದು ಬದಲಾವಣೆ ಆಗುವುದಿಲ್ಲ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದಂತಹ ವಿಷಯ. ಇದರಿಂದ ಈ ನಾಮಕರಣದ ಮಹತ್ವ ಏನು, ನಾಮಕರಣವನ್ನು ತಂದೆ ತಾಯಿಗಳು ಮಗುವಿಗೆ ಮಾಡ್ತಾರೆ, ಅದು ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ನಾಮಕರಣ ಆಚರಣೆ ಅನ್ನತಕ್ಕಂಥದ್ದು ನಮ್ಮಲ್ಲಿ ವೈವಿಧ್ಯಮಯವಾಗಿ ಇದೆ. ಅದರ ಆಚಾರ ವಿಚಾರಗಳ ಅರ್ಥ ಏನು, ಅಂತರಾರ್ಥ ಅನ್ನತಕ್ಕಂಥದ್ದು ಏನನ್ನು ಹೇಳುತ್ತೆ. ನಾಮಕರಣದ ವಿಚಾರದಲ್ಲಿ ಹೆಣ್ಣು ಮಗುವಿಗೆ ಯಾವ ಹೆಸರನ್ನು ಇಡಬೇಕು, ಗಂಡು ಮಗು ಹುಟ್ಟಿದರೆ ಯಾವ ಹೆಸರನ್ನು ಇಡಬೇಕು ಅನ್ನತಕ್ಕಂಥದ್ದು, ಅವಳಿ ಜವಳಿ ಅಂದರೆ ಟ್ವಿನ್ಸ್ ಏನಾದರೂ ಹುಟ್ಟಿದರೆ ಯಾವ ರೀತಿ ನಾಮಕರಣವನ್ನು ಮಾಡಬೇಕು, ಇವೆಲ್ಲವನ್ನು ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗುತ್ತೆ. ಜೊತೆಯಲ್ಲಿ ಯಾವ ಹೆಸರು, ಯಾವ ನಕ್ಷತ್ರದಲ್ಲಿ ಯಾವ ಸಮಯದಲ್ಲಿ ಜನಿಸಿರತಕ್ಕಂಥವರಿಗೆ ಯಾವ ಹೆಸರನ್ನು ಇಟ್ಟರೆ ಅವರು ಏಳಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನತಕ್ಕಂಥದ್ದು ನಮ್ಮ ಶಾಸ್ತ್ರಾಧಾರಿತವಾಗಿ, ನಮ್ಮ ಶಾಸ್ತ್ರಗಳು ಏನು ಹೇಳುತ್ತೆ, ಶ್ರುತಿಗಳು ಪುರಾಣಗಳು ಏನು ಹೇಳುತ್ತೆ, ಅದರ ಮೇಲೆ ನಾವು ವಿಶ್ಲೇಷಣೆಯನ್ನು ಮಾಡಿ ಆ ಮೂಲಕ ನಮ್ಮ ಸಂಸ್ಕಾರದ ಮಹತ್ವವನ್ನು ಜನಸಾಮಾನ್ಯರಿಗೂ ಕೂಡ ತಿಳಿಸ್ತಕ್ಕಂತಹ ಸಣ್ಣ ಪ್ರಯತ್ನವನ್ನು ನಮ್ಮ ವಾಹಿನಿ ಮಾಡ್ತಾಯಿದೆ. ಆ ದಿಸೆಯಲ್ಲಿ ಧರ್ಮವಾಹಿನಿಯಲ್ಲಿ ಈ ನಾಮಕರಣದ ಒಂದು ಮಹತ್ವ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಯಾಕೆಂದರೆ ಹೆಸರು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಪ್ರತಿಯೊಂದು ಗುರುತಿಸಬೇಕಾದರೆ ಹೆಸರು ತುಂಬ ಮುಖ್ಯ ಆಗುತ್ತೆ. ಅದು ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು.
ನಾವು ಅದಕ್ಕೊಂದು ಹೆಸರನ್ನು ನಿರ್ದಿಷ್ಟವಾಗಿ ಇಟ್ಟಾಗ ಅದು ಇಂತಹದ್ದೇ ಅಂಥೇಳಿ ನಾವು ಗುರುತಿಸಲಿಕ್ಕೆ ಸಾಧ್ಯ. ಮರಗಳು ಇರುತ್ತೆ, ಮರಗಳು ಅಂತ ಹೇಳಿದರೆ ತಕ್ಷಣ ಗೊತ್ತಾಗೋದಿಲ್ಲ ಯಾವ ಮರ, ಹಲಸಿನ ಮರವೋ, ಮಾವಿನ ಮರವೋ, ಅಥವಾ ಬಿಲ್ಲಪತ್ರೆ ಮರವೋ, ಅಥವಾ ಅರಳಿ ಮರವೋ ಅನ್ನತಕ್ಕಂಥದ್ದು ಆ ಹೆಸರನ್ನು ನಾವು ನಿರ್ದಿಷ್ಟವಾಗಿ ಹೇಳಿದಾಗ ಗೊತ್ತಾಗುತ್ತೆ. ಪ್ರಾಣಿಗಳು ಪ್ರತಿಯೊಂದು ಚೇತನಕ್ಕೆ ಒಂದು ಚೇತನ ಅಂತ ಹೇಳಿದ ತಕ್ಷಣ ಗೊತ್ತಾಗಲ್ಲ. ಚೇತನಗಳು ಪ್ರಾಣಿ ಬರುತ್ತೆ, ಅದರ ಮನುಷ್ಯನು ಬರ್ತಾನೆ, ಪ್ರಾಣಿಗಳು ಬರುತ್ತೆ. ಅದರ ಪ್ರಾಣಿಯ ಹುಲಿಯೋ ಸಿಂಹವೋ ಅನ್ನತಕ್ಕಂಥ ನಿರ್ದಿಷ್ಟವಾದಂತಹದ್ದು ಇರುತ್ತೆ. ಇನ್ನು ಸಾಕು ಪ್ರಾಣಿಗಳಿಗೆ ಅವರಿಗೆ ಇಷ್ಟವಾದಂತಹ ಹೆಸರನ್ನು ಇಟ್ಟು ಕರೀತಾ ಇರ್ತಾರೆ. ಇದರಿಂದ ಆ ಹೆಸರಿಗೆ ಅಷ್ಟು ಮಹತ್ವ. ಆ ಹೆಸರನ್ನು ಕರೆದಾಗ ಆ ಪ್ರಾಣಿ ಎಚ್ಚರಗೊಂಡು ಅವರು ಹೇಳಿದಂತಹದಕ್ಕೆ ಪ್ರತಿಸ್ಪಂದನೆಯನ್ನು ಮಾಡುತ್ತೆ. ಇದೆಲ್ಲ ಹೆಸರಿನ ಒಂದು ಮಹತ್ವ. ಹಾಗೆ ಎಲ್ಲ ಬುದ್ಧಿವಂತ ಜೀವಿ ಆಗಿರತಕ್ಕಂತಹ ಮನುಷ್ಯನಿಗೆ ಆ ಹೆಸರಿನಿಂದಲೇ ಕೀರ್ತಿ ಬರುತ್ತೆ. ಕೆಲವರು ಕೀರ್ತಿಯಿಂದ ಆ ಹೆಸರಿಗೆ ಬೆಲೆಯನ್ನು ತಂದು ಕೊಡ್ತಾರೆ. ಆದ್ದರಿಂದ ಆ ಹೆಸರಿಗೆ ಅಷ್ಟು ಮಹತ್ವ ಇದೆ. ನಾವು ಮಾಡತಕ್ಕಂತಹ ಕೆಲಸದಿಂದ ಹೆಸರನ್ನು ಗುರುತಿಸ್ತಕ್ಕಂಥದ್ದು, ಹೆಸರಿನಿಂದ ಕೆಲಸವನ್ನು ಗುರುತಿಸ್ತಕ್ಕಂಥದ್ದು, ಎರಡಕ್ಕೂ ಕೂಡ ಈ ಒಂದು ಹೆಸರು ಅನ್ನತಕ್ಕಂಥದ್ದು ತುಂಬ ಪ್ರಮುಖವಾಗಿರುವುದರಿಂದ ಆ ನಾಮಕರಣದ ಒಂದು ಪ್ರಾರಂಭದಲ್ಲಿ ನಾಮಕರಣ ಮಾಡಬೇಕಾದರೆ ನಾವು ಏನೇನು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು, ಯಾವ ವಿಧಿವಿಧಾನಗಳನ್ನು ಅನುಸರಿಸಬೇಕು, ಎಷ್ಟು ಹೆಸರನ್ನು ಇಡಬೇಕು, ಇವೆಲ್ಲವನ್ನು ಪ್ರಮುಖವಾಗಿ ಈ ನಾಮಕರಣ ಸಂಸ್ಕಾರದಲ್ಲಿ ಹೇಳಿದ್ದಾರೆ. ಅದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಅಂದರೆ ಜೊತೆಯಲ್ಲಿ ಕೇವಲ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ನಾಮಕರಣದ ಹೆಸರು ಇರತಕ್ಕಂಥದ್ದಲ್ಲ, ಎಲ್ಲ ಧರ್ಮಗಳಲ್ಲಿಯೂ ಕೂಡ ಹೆಸರನ್ನು ಇಡತಕ್ಕಂತಹ ಸಂಪ್ರದಾಯ ಇದೆ. ಬೇರೆ ಅವ್ರದ್ದೇ ಆದಂತಹ ಕ್ರಮದಲ್ಲಿ ಅವರು ನಾಮಕರಣವನ್ನು ಮಾಡಿಕೊಳ್ತಾರೆ. ಆದ್ದರಿಂದ ಹೆಸರು ಯಾಕೆ ಬೇಕು ಅಂದರೆ ಈ ವ್ಯವಹಾರ ಸಿದ್ಧಾರ್ಥಂ, ನಾಮಕರಣದ ಸಂಕಲ್ಪವೇ ಹಾಗೆ. ವ್ಯವಹಾರ ಸಿದ್ಧಾರ್ಥಂ ಆಯುಷ್ಯ ಅಭಿವೃದ್ಧ್ಯರ್ಥಂ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಅಂತ ಹೇಳ್ತಾರೆ. ಅಂದರೆ ವ್ಯವಹಾರ, ನೀವು ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕಾದರೆ ಲೌಕಿಕ ವ್ಯವಹಾರ ಇರ್ಬೋದು, ಆಧ್ಯಾತ್ಮಿಕವಾದಂತಹ ಸಾಧನೆ ಇರ್ಬೋದು, ಯಾವುದೇ ಆದರೂ ಕೂಡ ಹೆಸರು ತುಂಬ ಮುಖ್ಯವಾಗುತ್ತೆ. ಲೌಕಿಕವಾದಂತಹ ವ್ಯವಹಾರದಲ್ಲಿ ನಿಮ್ಮ ಹೆಸರಿನ ಮೇಲೆ ಎಲ್ಲ ಆರ್ಥಿಕ ವ್ಯವಹಾರಗಳು, ಸಾಮಾಜಿಕವಾದಂತಹ ಗುರುತಿಸತಕ್ಕಂಥದ್ದು, ಧಾರ್ಮಿಕವಾಗಿ ಎಲ್ಲವೂ ಕೂಡ ಹೆಸರಿನ ಮೇಲೆ ನಡೆಯುತ್ತೆ. ನೀವು ಪಾರಮಾರ್ಥಿಕವಾಗಿ ನಾವು ನೋಡಿದರೆ ಒಂದು ಗೋತ್ರಾಭಿವಂದನೆಯನ್ನು ಮಾಡಬೇಕಾದರೆ ನಿಮ್ಮ ಹೆಸರನ್ನು ಹೇಳಿ ಗುರು ಹಿರಿಯರಿಗೆ, ಧಾರ್ಮಿಕ ಮುಖಂಡರಿಗೆ, ಸನ್ಯಾಸಿಗಳಿಗೆ, ಗುರುಗಳಿಗೆ ನಾವು ನಮಸ್ಕಾರವನ್ನು ಮಾಡಬೇಕು ಅಂಥೇಳಿ ಹೇಳಿದ್ದಾರೆ. ಅಂದರೆ ಅದಕ್ಕೆ ಗೋತ್ರಾಭಿವಂದನೆ ಅಂಥೇಳಿ ಹೇಳ್ತೇವೆ. ಗೋತ್ರಾಭಿವಂದನೆಯನ್ನು ಮಾಡಬೇಕಾದರೆ ಅದಕ್ಕೆ ಹೆಸರು ತುಂಬ ಮುಖ್ಯವಾಗುತ್ತೆ. ಅದರಲ್ಲಿ ಮುಂದೆ 4 ವಿಧವಾದಂಥ ಹೆಸರು ಇರುತ್ತೆ. ಗುಪ್ತನಾಮ ಅನ್ನತಕ್ಕಂಥದ್ದು, ಗುಖ್ಯನಾಮ, ರೂಢಿನಾಮ, ಮಾಸನಾಮ, ನಕ್ಷತ್ರನಾಮ, ಹೀಗೆಲ್ಲ ಹೆಸರನ್ನು ಇಡ್ತಾರೆ. ನಾಮಕರಣದ ಸಮಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳನ್ನು ನಾವು ಮುಂದೆ ಹೇಳಿದಾಗ ಅದೆಲ್ಲವೂ ಕೂಡ ತಮಗೆ ಗೊತ್ತಾಗುತ್ತೆ. ಅದರಿಂದ ನಾವು ಲೌಕಿಕ ವ್ಯವಹಾರ ಮತ್ತು ಪಾರಮಾರ್ಥಿಕವಾದಂತಹ ಅಂದರೆ ಆಧ್ಯಾತ್ಮಿಕವಾದಂತಹ ಸಾಧನೆಗೂ ಕೂಡ ಹೆಸರು ತುಂಬ ಪ್ರಮುಖವಾಗಿರುವುದರಿಂದ ಆ ನಾಮಕರಣ ಸಂಸ್ಕಾರಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ಅಂಥೇಳಿ. ಹೆಸರಿನಲ್ಲಿ ಏನಿದೆ ಅಂತ ಹೇಳ್ಬೋದು, ಹೆಸರಿನಲ್ಲಿ ಏನಿಲ್ಲ, ನೀವು ಮಾಡತಕ್ಕಂತಹ ಕೆಲಸದ ಮೇಲೆ ಇದೆ ಅಂತ. ಮಾಡತಕ್ಕಂತಹ ಕೆಲಸಕ್ಕೆ ಹೆಸರು ಕೂಡ ತುಂಬ ಪ್ರಮುಖವಾಗುತ್ತೆ. ನೀವೇನೋ ಒಂದು ಪೂಜೆ ಪುನಸ್ಕಾರ ಯಜ್ಞಯಾಗಾದಿಗಳನ್ನು ಮಾಡಬೇಕಾದರೆ ನಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಅಂತಾರೆ. ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಪೂಜೆ ಅರ್ಚನೆಯನ್ನು ಮಾಡಬೇಕಾದರೆ ಹೆಸರನ್ನು ಕೇಳ್ತಾರೆ. ನಿಮ್ಮ ಹೆಸರು ಯಾವುದು, ಗೋತ್ರ ಯಾವುದು, ನಕ್ಷತ್ರ ಯಾವುದು, ರಾಶಿ ಯಾವುದು ಅಂತ. ಇದಕ್ಕೆಲ್ಲ ಹೆಸರು ಬೇಕೇ ಬೇಕಲ್ವ. ನೀವು ದೇವರಿಗೆ ನಿಮ್ಮ ಪ್ರಾರ್ಥನೆ ತಲುಪಬೇಕಾದರೂ ಕೂಡ ನಿಮಗೆ ಆ ಹೆಸರು ತುಂಬ ಪ್ರಾಮುಖ್ಯವಾಗಿರತಕ್ಕಂಥದ್ದು. ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ನೀವು ಪ್ರಸಿದ್ಧಿಗೆ ಬರಬೇಕಾದರೆ ಏನೋ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದನ್ನು ಜನರು ಗುರುತಿಸಬೇಕಾದರೂ ನಿಮ್ಮ ಹೆಸರು ತುಂಬ ಮುಖ್ಯವಾಗುತ್ತೆ. ಹೀಗೆ ಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಎರಡು ರೀತಿಯಲ್ಲೂ ಕೂಡ ಹೆಸರು ತುಂಬ ಪ್ರಮುಖವಾಗಿರುವುದರಿಂದ ಹೆಸರಿನಲ್ಲೇ ಎಲ್ಲ ಇದೆಯೇ ಹೊರತು ಹೆಸರಿನಲ್ಲೇನಿದೆ ಅಲ್ಲ.